ವೃಷಭ ರಾಶಿ 2026 ಭವಿಷ್ಯವಾಣಿ. 2026ನೇ ವರ್ಷ ವೃಷಭ ರಾಶಿಯವರಿಗೆ ನಿಧಾನವಾದ ಆದರೆ ಗಂಭೀರ ಬದಲಾವಣೆಗಳ ವರ್ಷವಾಗಲಿದೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಭದ್ರತೆ ಮುಖ್ಯ ವಿಷಯಗಳಾಗಿರುತ್ತವೆ. ಕಠಿಣ ಪರಿಶ್ರಮದ ಮೂಲಕ ನಿಮ್ಮ ಸ್ಥಾನಮಾನವನ್ನು ಗಟ್ಟಿಗೊಳಿಸುವ ಅವಕಾಶ ಇದು. ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಪ್ರಮೋಷನ್ ತಡವಾದರೂ ಖಚಿತವಾಗುವ ಸೂಚನೆಗಳಿವೆ. ಮೇಲಾಧಿಕಾರಿಗಳೊಂದಿಗೆ ಸಂಬಂಧದಲ್ಲಿ ಶಿಸ್ತು ಮತ್ತು ಸಹನೆ ಬಹಳ ಮುಖ್ಯ. ಶನಿ ನಿಮ್ಮನ್ನು ಪರೀಕ್ಷಿಸಿದರೂ ಕೊನೆಗೆ ಗೌರವವನ್ನು ನೀಡುತ್ತಾನೆ. ನಿರುದ್ಯೋಗಿಗಳಿಗೆ ಮಧ್ಯ ಭಾಗದಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು. 2026 ಮೊದಲಾರ್ಧದಲ್ಲಿ ಗುರುಗ್ರಹ ನಿಮ್ಮ ಲಾಭ ಕ್ಷೇತ್ರದ ಮೇಲೆ ಶುಭ ದೃಷ್ಟಿಯನ್ನು ಬೀರುತ್ತಾನೆ. ಇದರಿಂದ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸುಧಾರಣೆ ಕಾಣುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ, ಆದರೆ ಅತಿಯಾದ ಲಾಭಾಸಕ್ತಿ ನಷ್ಟಕ್ಕೆ ಕಾರಣವಾಗಬಹುದು ಎಂದು ಗುರು ಎಚ್ಚರಿಸುತ್ತಾನೆ. ಹಣವನ್ನು ಉಳಿಸುವ ಅಭ್ಯಾಸ ಈ ವರ್ಷ ನಿಮ್ಮ ಭವಿಷ್ಯವನ್ನು ರಕ್ಷಿಸುತ್ತದೆ. ವ್ಯವಹಾರ ಮಾಡುವವರಿಗೆ ಹೊಸ ಗ್ರಾಹಕರು ಸೇರುವ ಸೂಚನೆ ಇದೆ, ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಬೇಕು. ಕಾನೂನು ಸಂಬಂಧಿತ ಕ್ಷೇತ್ರಗಳಲ್ಲಿ ತಡವಾದರೂ ನ್ಯಾಯ ಸಿಗುತ್ತದೆ. ಸಾಲ ತೀರಿಸುವ ಒತ್ತಡ ಕಡಿಮೆಯಾಗುವ ಲಕ್ಷಣಗಳಿವೆ, ಆದರೆ ಆರ್ಥಿಕ ಶಿಸ್ತು ಈ ವರ್ಷದ ಪ್ರಮುಖ ಪಾಠವಾಗುತ್ತದೆ. 2026 ಮಧ್ಯಭಾಗದಲ್ಲಿ ರಾಹುಕೇತುಗಳ ಸ್ಥಾನ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸುತ್ತದೆ. ರಾಹು ನಿಮ್ಮ ಆಸೆಗಳನ್ನು ಹೆಚ್ಚಿಸುತ್ತದೆ, ದೊಡ್ಡ ಕನಸುಗಳು ಕಾಣುವಂತೆ ಮಾಡುತ್ತದೆ, ಆದರೆ ಎಲ್ಲವೂ ತಕ್ಷಣ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಶನಿ ನೆನಪಿಸುತ್ತದೆ. ಕೇತು ಕುಟುಂಬ ಸಂಬಂಧಗಳಲ್ಲಿ ಸ್ವಲ್ಪ ದೂರವಿರುವ ಭಾವನೆ ತರಬಹುದು. ಮನೆಯೊಳಗಿನ ಮಾತುಕತೆಗಳಲ್ಲಿ ತಪ್ಪು ಅರ್ಥೈಸಿಕೆ ಉಂಟಾಗಬಹುದು. ಮಾತುಗಳನ್ನು ತೂಕ ಮಾಡಿ ಬಳಸುವ ಅಗತ್ಯ ಇದೆ. ಪೋಷಕರ ಸಲಹೆ ಈ ಸಮಯದಲ್ಲಿ ಬಹಳ ಮೌಲ್ಯಯುತವಾಗಿರುತ್ತದೆ. ಆಸ್ತಿ ಸಂಬಂಧಿತ ವಿಚಾರಗಳು ಮುಂದಕ್ಕೆ ಬರುತ್ತವೆ. ಭೂಮಿ ಅಥವಾ ಮನೆ ಖರೀದಿಗೆ ಯೋಜನೆ ರೂಪಿಸುವ ಸಾಧ್ಯತೆ ಇದೆ. ವಿವಾಹಿತ ವೃಷಭ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಹನೆ ಪರೀಕ್ಷೆಯಾಗುತ್ತದೆ. ಸಂಗಾತಿಯ ಭಾವನೆಗಳನ್ನು ಕಡೆಗಣಿಸಿದರೆ ಸಮಸ್ಯೆಗಳು ಹೆಚ್ಚಾಗಬಹುದು, ಆದರೆ ಪ್ರಾಮಾಣಿಕ ಸಂಭಾಷಣೆ ಎಲ್ಲ ಗೊಂದಲಗಳನ್ನು ನಿವಾರಿಸುತ್ತದೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುವ ವರ್ಷ ಇದು. ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರುತ್ತವೆ, ಆದರೆ ತೀರ್ಮಾನದಲ್ಲಿ ಕುಟುಂಬದ ಒಪ್ಪಿಗೆ ಮುಖ್ಯವಾಗುತ್ತದೆ. ಪ್ರೇಮ ಜೀವನದಲ್ಲಿ ಸ್ಥಿರತೆ ಹುಡುಕುವ ಮನೋಭಾವ ಹೆಚ್ಚಾಗುತ್ತದೆ. ಹಳೆಯ ಪ್ರೇಮ ಸಂಬಂಧಗಳು ಮತ್ತೆ ನೆನಪಾಗಬಹುದು. ಭಾವನೆಗಳ ಮೇಲೆ ನಿಯಂತ್ರಣ ಅಗತ್ಯ. ನಿಷ್ಠೆ ಮತ್ತು ನಂಬಿಕೆ ಈ ವರ್ಷದ ಪ್ರೇಮ ಮಂತ್ರವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ವೃಷಭ ರಾಶಿಯವರು ನಿರ್ಲಕ್ಷ್ಯ ಮಾಡಬಾರದು. ಕಂಠ, ಕುತ್ತಿಗೆ ಮತ್ತು ಹಾರ್ಮೋನ್ ಸಮಸ್ಯೆಗಳು ಕಾಡಬಹುದು. ಆಹಾರ ಕ್ರಮದಲ್ಲಿ ಶಿಸ್ತು ಅಗತ್ಯ. ಅತಿಯಾದ ಸಿಹಿ ಮತ್ತು ಎಣ್ಣೆ ಆಹಾರ ತಪ್ಪಿಸುವುದು ಉತ್ತಮ. ನಿಯಮಿತ ವಾಕಿಂಗ್ ಮತ್ತು ಯೋಗ ಆರೋಗ್ಯವನ್ನು ಸುಧಾರಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಪ್ರಕೃತಿಯೊಂದಿಗೆ ಸಮಯ ಕಳೆಯಿರಿ. ನಿದ್ರೆಯ ಕೊರತೆ ಸಮಸ್ಯೆ ತರಬಹುದು. ಧ್ಯಾನ ಮತ್ತು ಪ್ರಾಣಾಯಾಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಆರೋಗ್ಯದಲ್ಲಿ ಜಾಗ್ರತೆ ಇದ್ದರೆ ದೊಡ್ಡ ಸಮಸ್ಯೆಗಳು ತಪ್ಪುತ್ತವೆ. ಶನಿ ಆರೋಗ್ಯದ ಮೂಲಕ ಶಿಸ್ತನ್ನು ಕಲಿಸುತ್ತಾನೆ. ವಿದ್ಯಾರ್ಥಿಗಳಿಗೆ 2026 ಪರಿಶ್ರಮದ ವರ್ಷವಾಗಿರುತ್ತದೆ. ಓದಿನಲ್ಲಿ ಮಧ್ಯದಲ್ಲಿ ಬೇಸರ ಬಂದರೂ ಗುರಿ ಬಿಡಬೇಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರಿಗೆ ತಾಳ್ಮೆ ಅಗತ್ಯ. ಗುರುಗ್ರಹದ ಅನುಗ್ರಹದಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಶಿಕ್ಷಕರ ಆಶೀರ್ವಾದ ಲಾಭ ನೀಡುತ್ತದೆ. ಸೂರ್ಯ ಗ್ರಹದ ಸಂಕ್ರಮಣಗಳು
ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಮೌಲ್ಯ ಸಿಗುತ್ತದೆ. ನಾಯಕತ್ವ ಗುಣಗಳು ನಿಧಾನವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುತ್ತವೆ. ದೇವಾಲಯ ಭೇಟಿ ಮತ್ತು ಪೂಜೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಶನಿವಾರ ಶನಿದೇವರಿಗೆ ದೀಪ ಹಚ್ಚುವುದು ಶುಭಕರ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಆರ್ಥಿಕ ಶಾಂತಿ ನೀಡುತ್ತದೆ. ದಾನ ಕಾರ್ಯಗಳಲ್ಲಿ ತೊಡಗಿದರೆ ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಹಳೆಯ ಸ್ನೇಹಿತರಿಂದ ಸಹಾಯವಾಗುವ ಸೂಚನೆಗಳಿವೆ. ಸಾಮಾಜಿಕ ವಲಯ ವಿಸ್ತಾರವಾಗುತ್ತದೆ, ಆದರೆ ಯಾರನ್ನು ಅಂಧವಾಗಿ ನಂಬಬೇಡಿ. ನಿಮ್ಮ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವ ವರ್ಷ ಇದು. ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಶನಿ ನಿಧಾನವಾದ ಆದರೆ ಗಟ್ಟಿಯಾದ ಯಶಸ್ಸನ್ನು ನೀಡುತ್ತಾನೆ. ನಿಮ್ಮ ಸಹನಶೀಲತೆ ನಿಮ್ಮ ಶಕ್ತಿಯಾಗುತ್ತದೆ. 2026ರ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಸ್ಪಷ್ಟವಾಗುತ್ತದೆ. ನೀವು ಮಾಡಿದ ತ್ಯಾಗಗಳ ಫಲ ದೊರೆಯಲು ಶುರುವಾಗುತ್ತದೆ. ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ತೂಕ ಬರಲು ಶುರುವಾಗುತ್ತದೆ. ಜೀವನದ ಬಗ್ಗೆ ಗಂಭೀರ ದೃಷ್ಟಿಕೋನ ಬೆಳೆಸಿಕೊಳ್ಳುತ್ತೀರಿ. ಭವಿಷ್ಯದ ಯೋಜನೆಗಳು ಸ್ಪಷ್ಟವಾಗುತ್ತವೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯುವ ವರ್ಷವಿದು. ನಿಮ್ಮ ಸಹಜ ಸಹನಶೀಲತೆ ನಿಮಗೆ ಜಯ ತರುತ್ತದೆ. ಜೀವನದಲ್ಲಿ ತಾಳ್ಮೆಯೇ ದೊಡ್ಡ ಸಂಪತ್ತು ಎಂದು ಅರಿಯುತ್ತೀರಿ. ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಫಲ ಕೊಡುತ್ತದೆ. ದೇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ಕರ್ಮದ ಮಹತ್ವವನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ನಿಮ್ಮ ನಡೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಆತ್ಮ ಗೌರವವನ್ನು ಕಾಪಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಭಯಕ್ಕಿಂತ ವಿವೇಕಕ್ಕೆ ಮಹತ್ವವನ್ನು ಕೊಡಿ. 2026 ನಿಮ್ಮನ್ನು ಒಳಗಿನಿಂದ ಪರಿಪಕ್ವ ವ್ಯಕ್ತಿಯಾಗಿ ರೂಪಿಸುತ್ತದೆ. ಒಟ್ಟಾರೆ 2026 ಸ್ಥಿರತೆಯಿಂದ ಸಮೃದ್ಧಿಯ ಕಡೆ ಕರೆದೊಯ್ಯುವ ವರ್ಷವಾಗಿದೆ. ಜೈ ಶ್ರೀರಾಮ್.